ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಮುಂದಿನ ಘಟ್ಟ ಸ್ವಾಗತ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಶ್ರೀ ಮಾದೇಶ್ ಸರ್ ಅವರು ಅಧ್ಯಕ್ಷರು, ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರು ಇವರು ಈ ಕಾರ್ಯಕ್ರಮದಲ್ಲಿ ಹಾಜರಿರುತ್ತಾರೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತೇವೆ. ಅದೇ ರೀತಿಯಾಗಿ ನನ್ನ ಶ್ರೀಮತಿ CN ಮುನಿರತ್ನಮ್ಮ ಮೇಡಮ್ ಅವರು ಕಾರ್ಯದರ್ಶಿಗಳು, ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಇವರು ಸಹ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಇವರಿಗೆ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘದಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ ಶ್ರೀ ರಂಗನಾಥಪ್ಪರ್ ಅವರು ಅಧ್ಯಕ್ಷರು, ವಕೀಲರ ಸಂಘ, ಅವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು. ಈ ಕಾರ್ಯಕ್ರಮದ ಮುಂದಿನ ಘಟ್ಟ ಉದ್ಘಾಟನೆ ನುಡಿಗಳನ್ನು ಆಡಬೇಕಾಗಿ ಗೌರವಾನ್ವಿತ ಶ್ರೀ ಮಾದೇಶ್ವರ ಅವರನ್ನ ಕೇಳಿಕೊಳ್ತಾರೆ. ತಾಲೂಕು ಕಾನೂನು ಸೇವಾ ಸಮಿತಿ ಪಾವಗಡ, ವಕೀಲರ ಸಂಘ, ತಾಲೂಕು ಪಂಚಾಯಿತಿ ಹಾಗೂ ಅರಣ್ಯ ಇಲಾಖೆ ಹಾಗೂ ಒಂದು ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಆಯೋಜನೆ ಮಾಡಿರುವಂಥ ಈ ಒಂದು ಜಲಸಂಚಯ ಜನಭಾಗಿದಾರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಸಿರಾಗಿರುವಂಥ ಮುನಿರತ್ನಮ್ಮ ಮೇಡಮ್ ಅವರ, ವಕೀಲರ ಸಂಘದ ಅಧ್ಯಕ್ಷರಾದ ರಂಗನಾಥಪ್ಪನವರ, ಸರ್ಕಾರಿ ಅಭಿಯೋಜಕರಾದ ಸಣ್ಣೀರಪ್ಪನವರ, ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಹಾಗೂ PDO ಅವರೇ, ಹಾಗೂ ಈ ದಿನ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಗೌರವಾನ್ವಿತ ವಕೀಲ ಬಂಧುಗಳೇ, ನಮ್ಮ ತಾಲೂಕಿನ ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರೇ ಹಾಗೂ ಈ ಸುತ್ತಮುತ್ತಲಿನ ಗ್ರಾಮಸ್ಥರೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ನಾವು ಅದಕ್ಕೆ ಅಂಥ ಕೆಲಸಗಳಿಗೆ ಕೈ ಜೋಡಿಸ್ಬೇಕು. ಅಲ್ಲಿ ಪಾಪ ಒಂದಷ್ಟು ಜನ ಅವ್ರ ಹೆಸರು ಗೊತ್ತಿಲ್ಲ, ಅವರು ಕಾಣಿಸ್ತಾ ಇಲ್ಲ ನನಗೆ. ಭಾಳ ಸ್ವಚ್ಛತೆ ಕಾರ್ಯದಲ್ಲಿ ಅವರದೇ ಸಿಂಹಪಾಲ ಇತ್ತು. ಪಾಪ ಭಾಳ ಕಷ್ಟಪಟ್ಟು ಗ್ರಾಮಸ್ಥರು ಅಥವಾ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಗೊತ್ತಿಲ್ಲ, ತುಂಬ ಕಷ್ಟಪಟ್ಟು ಅವರೇ ಭಾಳ ಚಂದ ಸ್ವಚ್ಛತೆ ಕಾರ್ಯದಲ್ಲಿ ಭಾಳ ನಿಸ್ವಾರ್ಥವಾಗಿ ಕೆಲಸ ಮಾಡೋದ್ರಲ್ಲಿ ಅವರಿಗೆ ನಾನು ವೈಯಕ್ತಿಕವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅದ್ರ ಜೊತೆಗೆ ಅಲ್ಲಿ ಎಲ್ಲದಕ್ಕೂ ವಿಶೇಷತೆ ಏನಂದರೆ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಾವಗಡದ ಎಲ್ಲ ವಕೀಲ ಜೊತೆ ಕಾರ್ಯಕ್ರಮಗಳನ್ನು ಇನ್ನೂ ಬೇರೆ ಪಾವಗಡದ ಬೇರೆ ಗ್ರಾಮಗಳಲ್ಲಿ ನಿಮ್ಮ ಆಯ್ಕೆ ಅಂತಲೇ ಎಲ್ಲಾದರೂ ಈ ರೀತಿ ಕಾರ್ಯಕ್ರಮಗಳು ಮಾಡಲಿಕ್ಕೆ ನೀವು ಸಹಕಾರ ಕೊಟ್ಟರೆ ನಾವು ಪ್ರತಿ ಗ್ರಾಮಗಳಲ್ಲೂ ಕೂಡ ಗ್ರಾಮ ಮಟ್ಟದಲ್ಲೂ ಇಂಥ ಕಾರ್ಯಕ್ರಮಗಳನ್ನು ಮಾಡೋಣ. ಅದೆಲ್ಲದಕ್ಕೂ ನಿಮ್ಮ ಸಹಕಾರ ಇರಲಿ. ನಿಮ್ಮ ಇವತ್ತಿನ ದಿನದ ಎಲ್ಲ ಒಂದು ಸಮಯವನ್ನು ಈ ಕಾರ್ಯಕ್ರಮಕ್ಕೆ ಮೀಸಲಿಟ್ಟಿದ್ದೀರಿ. ಅದಕ್ಕೆ ನಿಮಗೆ ನಾನು ವೈಯಕ್ತಿಕವಾಗಿ ಮತ್ತು ಕಾನೂನು ಸೇವಾ ಪ್ರಾಧಿಕಾರ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅದರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಅಷ್ಟೇ. ಆ ಕಾರಣಕ್ಕೆ ಮುಂದಿನ ದಿನಗಳಲ್ಲೂ ಕೂಡ ಈಗೇನು ಗಿಡ ನೆಟ್ಟಿದೆ, ನಾನು ಇಲ್ಲಿ ಗ್ರಾಮಸ್ಥರಲ್ಲಿ ವಿನಂತಿ ಮಾಡೋದಿಷ್ಟೇ, ಇದು ನಿಮ್ಮ ಊರು, ನಿಮ್ಮ ಜಾಗ. ನಾವು ಇನ್ನೊಂದು ಸ್ವಲ್ಪ ದಿವಸಗಳಿರ್ತೀವಿ, ಮತ್ತೆ ಇನ್ನೊಂದು ಕಡೆ ವರ್ಗಾವಣೆ ಹೋಗ್ತಾ ಇರ್ತೀವಿ. ಮುಂದಿನ ದಿನಗಳಲ್ಲಿ ನಿಮಗೆ ಏನೇ ಆಗಲಿ, ಈ ಗಿಡ ಒಂದು ಹಣ್ಣು ಆಗ್ಬೋದು ಅಥವಾ ಮರದ ನೆರಳು ಆಗ್ಬೋದು, ಅದನ್ನು ಲಾಭ ಪಡೆಯೋರು ನೀವೇ. ಅದ್ರ ಜೊತೆಗೆ ನೀವೇನೋದಕ್ಕಿಂತ ಹೆಚ್ಚಾಗಿ ಇದು ಒಂದು ಇಂಥ ಪವಿತ್ರ ಜಾಗದಲ್ಲಿ ಯಾರಾದರೂ ಹೊರಗಡೆಯಿಂದ ಬಂದಂಥವರು ಅಷ್ಟೇ ಬಂದಾಗ ಕುಟುಂಬ ಸಮೇತ ಬರ್ತಾರೆ. ಇಲ್ಲಿ ಯಾತ್ರೆ, ಮುಂದೆ ದೇವಸ್ಥಾನ ಇದೆ, ಆ ರೀತಿ ಯಾವತ್ತಾದರೂ ಬಂದಾಗ ಅಟ್ಲೀಸ್ಟ್ ಇಲ್ಲಿ ಈ ವಾತಾವರಣ ನೋಡಿ, ಇಲ್ಲಿ ಸ್ವಲ್ಪ ಹೊತ್ತು ಇರೋಣ, ಒಂದು ತಾಸು ಮಕ್ಕಳ ಜೊತೆ, ಕುಟುಂಬದ ಜೊತೆ ಇಲ್ಲಿ ಇರೋಣ ಅನ್ನೋಂಥ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು ನೀವು. ಮತ್ತು ಇಲ್ಲಿ ಇರೋಂಥ ಗಿಡಗಳನ್ನು ಇನ್ನೂ ಅಭಿವೃದ್ಧಿ ಪಡಿಸ್ಲಿಕ್ಕೆ ನೀವು ಅರಣ್ಯ ಇಲಾಖೆಯವರ ಜೊತೆ ನೀವು ಕೈ ಜೋಡಿಸ್ಬೇಕು. ಮತ್ತೆ ಯಾವತ್ತಾದ್ರೂ ಇಲ್ಲಿ ಓಡಾಡ್ತಾ ಇರ್ತೀರಿ, ಏನೂ ಇಲ್ಲ, ಗಿಡ ಒಣಗಿದೆ ಅಂತಂದ್ರೆ ಇಲ್ಲೇ ನೀರಿದೆ, ಒಂದು ಬಕೆಟ್ ನೀರು ಹಾಕಿದ್ರೆ ಮುಗೀತು, ಅದಕ್ಕೆ ಗಿಡ ಬೆಳೀತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಇದು ನಿಮ್ಮ ಜಾಗ, ನಿಮ್ಮ ಸ್ಥಳ, ಇದು ವಿಶೇಷವಾಗಿ ಪವಿತ್ರ ಸ್ಥಳ, ಸಾವಿರಾರು ವರ್ಷಗಳ ಇದು ಶಾಶ್ವತವಾಗಿರ್ತದೆ ನಿಮ್ಮ ಕಾರ್ಯ. ಅದಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು, ಕೈ ಜೋಡಿಸ್ಬೇಕಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಇಲ್ಲಿ ಒಂದು ಅವ್ಯವಸ್ಥೆಗಳ ಬಗ್ಗೆ ನೀವೇನು ಗಮನ ಸೆಳೆದಿದ್ದೀರಿ, ಆ ವಿಚಾರವಾಗಿ ನಾನು ಕೂಡ ತಾಲೂಕು ಅಧಿಕಾರಿಗಳ ಜೊತೆ ಅವರು ಹೊರಗಡೆ ಯಾವುದೋ ಕಾರ್ಯಕ್ರಮದ ನಿಮಿತ್ತ ಹೋಗಿರೋದ್ರಿಂದ ಅವ್ರ ಜೊತೆ ನಾನು ಮಾತಾಡ್ತೀನಿ. ನಿಮ್ಗೆ ಏನು ಬೇಕೋ ಸಹಕಾರ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ.
ಅದಕ್ಕೆ ತಕ್ಕನಾಗಿ ನೀವು ಕೂಡ ನಮಗೆ ಸಹಕಾರ ಕೊಟ್ಟು ಇಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಒಂದು, ಅದ್ರ ಜೊತೆಗೆ ಪಾವಗಡದಲ್ಲಿ ಸಾಲುಮರದ ತಿಮ್ಮಕ್ಕ ಅದು ಉದ್ಯಾನವನ ನೋಡಿರ್ತೀರಿ, ನೀವು ಯಾರಾದರೂ ನೋಡಿದರೆ ಆ ರೀತಿ ಏನಾದರೂ ಮಾಡ್ಬೋದಾ ಅಂತೇಳಿ ನಾನು ವಾರದಿಂದ ಇವರು ತಾಲೂಕ್ ಪಂಚಾಯತಿ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಿದ್ದೀನಿ, ಫಾರೆಸ್ಟು ಇಲಾಖೆ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಿದ್ದೀವಿ ನಾವು. ಅವಕಾಶ ಇದ್ದರೆ ಯಾವುದಾದ್ರೂ ಅನುದಾನವನ್ನು ಬಳಕೆ ಮಾಡಿಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಇಲ್ಲಿ ಅವಕಾಶ ಇದ್ದರೆ ಆ ರೀತಿ ಒಳ್ಳೆ ವಾತಾವರಣ ಈ ದೇವಸ್ಥಾನದ ಸುತ್ತಲೂ ಅಥವಾ ಈ ಕಡೆ ಆ ರೀತಿ ಒಂದು ವ್ಯವಸ್ಥೆ ಮಾಡಲಿಕ್ಕೂ ಕೂಡ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಕೂಡ ಯಾವುದಾದ್ರೂ ನೆಕ್ಸ್ಟ್ ಟೈಮ್ ಇನ್ನೊಂದು ಯೋಜನೆಯಲ್ಲಿ ಅವಕಾಶ ಇದ್ದರೆ ಅದನ್ನು ಮಾಡ್ತೀವಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ. ಆ ರೀತಿ ಆದಂಥ ಸಂದರ್ಭದಲ್ಲಿ ಈ ಸ್ಥಳ ಇನ್ನೂ ಒಳ್ಳೆ ಜಾಗ ಆಗಿ ಪರಿವರ್ತನೆ ಆಗ್ತದೆ, ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಮತ್ತೊಮ್ಮೆ ಎಲ್ರಿಗೂ ಕೂಡ ವೇದಿಕೆಯಲ್ಲಿರುವ ಗಣ್ಯರಿಗೆ, ವಿಶೇಷವಾಗಿ ನಮ್ಮ ಎಲ್ಲ ಹಿರಿಯ ವಕೀಲಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ಇಲ್ಲಿ ಹಾಜರಿರುವಂಥ ಎಲ್ರಿಗೂ ಕೂಡ ನಾನು ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳ್ತಾ, ಮತ್ತು ಇಂಥ ಪವಿತ್ರವಾದಂಥ ಕೆಲಸದಲ್ಲಿ ನಮಗೂ ಕೂಡ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಹಲೋ, ಹಾಯ್ ಸ್ನೇಹಿತರೆ, ಎಲ್ಲರೂ ನಮ್ಮ ನ್ಯೂಸ್ ಚಾನೆಲ್ MS ಮೀಡಿಯಾ ನ್ಯೂಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಮ್ಮ ಚಾನೆಲ್ ವೀಕ್ಷಿಸಿ. ಧನ್ಯವಾದಗಳು.